ಅದರ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಬದಲಾವಣೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಎಲ್ಲ ಜಿಲ್ಲೆಗಳಿಗೂ ನಾನು ಖುದ್ದು ಭೇಟಿ ಕೊಟ್ಟು ಅಲ್ಲೇ ಕೂತ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಮಾಡಿ ಜನಗಳ ಕೆಲಸ ಬೇಗ ಆಗಬೇಕು ಅಂತಕ್ಕಂಥದ್ದು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಕಡತ ವಿಲೇವಾರಿ ಏನು ಮೊದಲು ಫೈಲ್ಗಳು ಬರೀ ಎಲ್ಲ ಪತ್ರಗಳ ಮುಖಾಂತರ ಆಗ್ತಾಯಿತ್ತು, ಅದನ್ನು ತಹಶೀಲ್ದಾರ್ ಕಚೇರಿಗಳಿಂದ ಮೇಲಕ್ಕೆ ಎಲ್ಲವನ್ನು ಕೂಡ ಆಫೀಸ್ ಅಳವಡಿಸಿದ್ದೇವೆ. ಆಫೀಸ್ ಅಳವಡಿಸೋದ್ರಿಂದ ವೇಗವಾಗಿ ಕಡತ ಮೂವ್ಮೆಂಟ್ ಆಗುತ್ತೆ ಅನ್ನೋ ಕಾರಣದಿಂದ ಮತ್ತು ಪಾರದರ್ಶಕತೆ ಬರುತ್ತೆ. ಕಡತವನ್ನು ಎತ್ತಿಡೋಕ್ಕಾಗೋದಿಲ್ಲ, ಬಚ್ಚಿಡೋಕ್ಕಾಗೋದಿಲ್ಲ, ಕಳೆದಾಕೋಕ್ಕಾಗೋದಿಲ್ಲ. ಹಾಗಾಗಿ ಕಡತ ವಿಲೇವಾರಿಗೆ ವೇಗ ತರಬೇಕು ಅಂತ ಆಫೀಸನ್ನು ನಾವು ಅಳವಡಿಸಿದ್ದೇವೆ. ಸರ್ಕಾರಿ ಜಾಗಗಳನ್ನು ಭದ್ರತೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ಸುಮಾರು ಕಡೆ ಈಗಾಗಲೇ ಎನ್ಕ್ರೋಚ್ಮೆಂಟ್ ಆಗಿಬಿಟ್ಟಿದೆ. ಇನ್ನು ಮುಂದೆ ಆಗುವಂಥ ಎನ್ಕ್ರೋಚ್ಮೆಂಟನ್ನು ತಡೆಗಟ್ಟಬೇಕು. ಆಗಿರೋ ಎನ್ಕ್ರೋಚ್ಮೆಂಟನ್ನು ಖಾಲಿ ಮಾಡಿಸ್ಬೇಕು ಅಂಥೇಳಿ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅಂತ ಆರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿ. ನಮ್ಮ ಕಂದಾಯ ಇಲಾಖೆ ಸರ್ಕಾರಿ ಜಾಗಗಳು, ಅದರ ಜೊತೆಗೆ ನೀವು ಸ್ಮಶಾನ ಮತ್ತು ಕೆರೆಗಳನ್ನು ಸೇರಿಸಿದ್ರೆ 14.5 ಲಕ್ಷ ಸರ್ಕಾರಿ ಜಾಗಗಳು ಇದ್ದಾವೆ. ಆ ಪ್ರತಿಯೊಂದು ಜಾಗವನ್ನು ಕೂಡ ನಾವು ನಮ್ಮ ಜಾಗಗಳು ಅಂತ ಹೇಳಿದೆ ಸರ್, ಜಾಗ ಅಂತ ಹೇಳಿದೆ. ಜಾಗಗಳು 14.5 ಲಕ್ಷ ಸರ್ಕಾರಿ ಆಸ್ತಿಗಳಿದ್ದಾವೆ. ಅವುಗಳಲ್ಲಿ ಆ ಎಲ್ಲ ಸರ್ಕಾರಿ ಆಸ್ತಿಗಳ ಲೊಕೇಶನ್ನು, ಸರ್ವೆ ನಂಬರು, ವಿಸ್ತೀರ್ಣ ಇವೆಲ್ಲವನ್ನು ಕೂಡ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ಗಳ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇವೆ. ಪ್ರತಿಯೊಂದು ಜಾಗಕ್ಕೂ ನಮ್ಮ ವಿಲೇಜ್ ಅಕೌಂಟೆಂಟು ಭೇಟಿ ಮಾಡಬೇಕು. ಅಲ್ಲಿ ಯಾವುದಾದ್ರೂ ಒತ್ತುವರಿ ಆಗಿದೆಯಾ ಅಂತ ನೋಡಬೇಕು. ಒತ್ತುವರಿ ಆಗಿದ್ದರೆ DC ಅವರಿಗೆ ರಿಪೋರ್ಟ್ ಕಳಿಸ್ಬೇಕು. ಇಲ್ಲ ಅಂತೇಳಿದರೆ ಒತ್ತುವರಿ ಆಗಿಲ್ಲ ಅಂತ ಅವರು ಸರ್ಟಿಫೈ ಮಾಡಬೇಕು. ಒತ್ತುವರಿ ಆಗಿದ್ದರೆ ಅದನ್ನು ತಕ್ಷಣ ತಹಶೀಲ್ದಾರರು DC ಅವರು ತೆರವಿಗೆ ಕ್ರಮ ತೆಗೆದುಕೊಳ್ಬೇಕು. ಇದು ರೈತರು ಸಾಗುವಳಿ ಮಾಡ್ತಾ ಇರುವಂಥ ಪ್ರಕರಣ ಬಿಟ್ಟು ಉಳಿದವರು ಯಾರು ಒತ್ತುವರಿ ಮಾಡಿದರೆ ಅವುಗಳನ್ನು ಖಾಲಿ ಮಾಡಿಸ್ತಕ್ಕಂಥ ಒಂದು ಲ್ಯಾಂಡ್ ಬೀಟ್ ಪ್ರೋಗ್ರಾಮನ್ನು ಆರಂಭ ಮಾಡಿದ್ದೇವೆ. 14.5 ಲಕ್ಷ ಸರ್ಕಾರಿ ಆಸ್ತಿಗಳ ಪೈಕಿ ಈಗಾಗಲೇ ನಮ್ಮ ಅಧಿಕಾರಿಗಳು 11 ಲಕ್ಷ ಸರ್ಕಾರಿ ಆಸ್ತಿಗಳಿಗೆ ಖುದ್ದು ವಿಸಿಟ್ ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ ಇದನ್ನೆಲ್ಲ ಮುಗಿಸಿ ಒಟ್ಟಾರೆ ರಾಜ್ಯದಲ್ಲಿ ಎಷ್ಟು ಒತ್ತುವರಿ ಆಗಿದ್ದಾವೆ ಅಂತ ಗುರುತಿಸಿ ಆಮೇಲೆ ಒತ್ತುವರಿ ತೆರವು ಮಾಡ್ತಕ್ಕಂಥ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತೇವೆ. ಸೊ ಇದು ಕಳೆದ 6 ತಿಂಗಳಿಂದ ನಾವು ತಯಾರಿಯನ್ನು ಮಾಡಿಕೊಂಡು ಈಗ ಒಂದು ಹಂತಕ್ಕೆ ಬಂದಿದೆ. ಮುಂದಿನ ಹಂತದ ಕೆಲಸವನ್ನು ವ್ಯವಸ್ಥಿತವಾಗಿ ಸರ್ಕಾರಿ ಆಸ್ತಿಗಳ ರಕ್ಷಣೆಗೆ ಲ್ಯಾಂಡ್ ಬೀಟ್ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೇವೆ. ಹಾಗೆಯೇ ಈ ಪಾಣಿಗಳು ಯಾರ್ದೋ ಜಮೀನು ಯಾರೋ ಅವರು ಇನ್ನೊಬ್ಬರು ನಾನೇ ಅವರು ಮಾಲೀಕರು ಅಂತ ಹೇಳಿಕೊಂಡು ಇಂಪರ್ಸನೇಷನ್ ಮಾಡಿ ಆಸ್ತಿಗಳನ್ನು ಕಬಳಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಯಾರೋ ತೀರೋಗಿರೋರ ಹೆಸರಿನಲ್ಲಿ ಇನ್ನೊಬ್ಬರು ಬರೋದು ಅಥವಾ ಊರಿನಲ್ಲಿ ಇಲ್ಲದೇ ಇದ್ದಾಗ ಅವರು ಇನ್ನೊಬ್ಬರು ನಾನೇ ಅಂತ ಹೇಳ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಜಮೀನುಗಳು ಆಸ್ತಿಗಳು ಮಾರಾಟ ಮಾಡುವುದು, ಕಬಳಿಸೋದು ಇದೆಲ್ಲ ನಡೀತಾ ಇದೆ. ಇದನ್ನು ಶಾಶ್ವತವಾಗಿ ತಡೆಗಟ್ಟಬೇಕು ಅಂತೇಳಿ ಆಧಾರ್ ಏನಿದೆ, ಆಧಾರನ್ನು ನಮ್ಮ ಮಾಲೀಕರು RTCಯಲ್ಲಿ ಮಾಲೀಕರ ಹೆಸರಿನ ಜೊತೆಗೆ ಜೋಡಣೆ ಮಾಡುವಂಥ ಅಭಿಯಾನ ನಾವು ಮಾಡ್ತಾ ಇದ್ದೇವೆ. ಒಟ್ಟು ಸುಮಾರು 4 ಕೋಟಿ ಪ್ಲಾಟ್ಸ್ ಇದ್ದಾವೆ. ಅಂದರೆ 4 ಕೋಟಿ ಮಾಲೀಕರು, ಒಂದೇ ಮಾಲೀಕರು 2-3 ಕಡೆ ಇರ್ಬೋದು. ಒಟ್ಟಾರೆ ನಮ್ಮ RTCಗಳಲ್ಲಿ ನೋಡಿದಾಗ 4 ಕೋಟಿ ಪ್ಲಾಟ್ಸು ಮತ್ತು ಮಾಲೀಕರಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಸಹ ಆಧಾರ್ ಜೋಡಣೆಯನ್ನು ಮಾಡಬೇಕು ಅಂತ ನಾವು ಅಭಿಯಾನವನ್ನು ಆರಂಭ ಮಾಡಿ ಈಗ ಆಲ್ರೆಡಿ ಆಲ್ಮೋಸ್ಟ್ ಹತ್ರ 2 ಕೋಟಿ RTCಗಳಲ್ಲಿ ಇರ್ತಕ್ಕಂತಹ ಮಾಲೀಕರಿಗೆ ನಾವು ಆಧಾರನ್ನು ಜೋಡಣೆ ಮಾಡಿದ್ದೇವೆ. ಈ ಅಭಿಯಾನವನ್ನು ಕೂಡ ಜುಲೈ ಅಂತ್ಯಕ್ಕೆ ಮುಗಿಸಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ಮಾಡೋದ್ರಿಂದ ಜಮೀನಿನ ಮಾಲೀಕತ್ವಕ್ಕೆ ಒಂದು ಭದ್ರತೆ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ಸೊ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರದ್ದು ಮ್ಯೂಟೇಷನ್ನು, ಖಾತೆ ಇಂಥವುಗಳನ್ನೆಲ್ಲ ನಾವು ಆದಷ್ಟು ವೇಗವಾಗಿ ಮಾಡಿಕೊಡ್ಬೋದು, ಆಟೋಮ್ಯಾಟಿಕ್ಕಾಗಿ ಮಾಡಿಕೊಡ್ಬೋದು. ಆಧಾರನ್ನು ಜೋಡಣೆ ಮಾಡಿದರೆ ಆಡಳಿತ ಸುಧಾರಣೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಜನರಿಗೆ ಕೆಲಸನೂ ಸರಳ ಆಗುತ್ತೆ, ಮಾಲೀಕತ್ವಕ್ಕೂ ಕೂಡ ಒಂದು ಗ್ಯಾರಂಟಿ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ಸೊ ಆಧಾರ್ ಜೋಡಣೆ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ ಇವತ್ತು.